ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಸ್ ಕನ್ನಡ ಚಾನಲ್. ಇವತ್ತಿನ ಪ್ರಶ್ನೆಗಳು ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಮೇಲಿನ ಪ್ರಶ್ನೆಗಳು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಸಿದ್ದಪ್ಪ ಕಂಬಳಿ, ಬಿ. ಚಿಕ್ಕೋಡಿ, ಸಿ. ಫಗು ಅಳಕಟ್ಟಿ, ಡಿ. ಬೀಳವಿ. ಎರಡನೆಯ ಪ್ರಶ್ನೆ, 1926ರಲ್ಲಿ ಬಳ್ಳಾರಿಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ರಾಮರಾವ್, ಬಿ. ಹೆಗಡೆ, ಸಿ. ಚಿಕ್ಕೋಡಿ, ಡಿ. ಆರ್. ಆರ್. ದಿವಾಕರ್. ಮೂರನೆಯ ಪ್ರಶ್ನೆ, 1928ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಫಗು ಅಳಕಟ್ಟಿ, ಬಿ. ರಾಮರಾವ್, ಸಿ. ಬೀಳವಿ, ಡಿ. ಸಿದ್ದಪ್ಪ ಕಂಬಳಿ. ನಾಲ್ಕನೇ ಪ್ರಶ್ನೆ, 1931ರಲ್ಲಿ ಹುಕ್ಕೇರಿಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಡಾಕ್ಟರ್ ನಾಗನಗೌಡ, ಬಿ. ಬಿ. ಜಿ. ಕೇರ್, ಸಿ. ಪಟ್ಟಾಭಿ ಸೀತಾರಾಮಯ್ಯ, ಡಿ. ರಾಮರಾವ್. ಐದನೇ ಪ್ರಶ್ನೆ, 1933ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಪಟ್ಟಾಭಿ ಸೀತಾರಾಮಯ್ಯ, ಬಿ. ಸಿದ್ದಪ್ಪ ಕಂಬಳಿ, ಸಿ. ರಾಮರಾವ್, ಡಿ. ಬೀಳವಿ. ಆರನೇ ಪ್ರಶ್ನೆ, 1936ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ರಾಮರಾವ್, ಬಿ. ಬೀಳವಿ, ಸಿ. ಹೆಗಡೆ, ಡಿ. ಬಿ. ಜಿ. ಕೇರ್. ಏಳನೇ ಪ್ರಶ್ನೆ, 1940ರಲ್ಲಿ ಸೊಲ್ಲಾಪುರದಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಬಿ. ಜಿ. ಕೇರ್, ಬಿ. ಆರ್. ಆರ್. ದಿವಾಕರ್, ಸಿ. ಡಾಕ್ಟರ್ ನಾಗನಗೌಡ, ಡಿ. ಬೀಳವಿ. ಎಂಟನೇ ಪ್ರಶ್ನೆ, 1944ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಬಿ. ಜಿ. ಕೇರ್, ಬಿ. ಚಿಕ್ಕೋಡಿ, ಸಿ. ರಾಮರಾವ್, ಡಿ. ಹೆಗಡೆ. ಒಂಬತ್ತನೇ ಪ್ರಶ್ನೆ, 1946ರಲ್ಲಿ ಮುಂಬಯಿಯಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಬಿ. ಜಿ. ಕೇರ್, ಬಿ. ಆರ್. ಆರ್. ದಿವಾಕರ್, ಸಿ. ಬೀಳವಿ, ಡಿ. ಚಿಕ್ಕೋಡಿ. ಹತ್ತನೇ ಪ್ರಶ್ನೆ, 1947ರಲ್ಲಿ ಕಾಸರಗೋಡುನಲ್ಲಿ ನಡೆದ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರು ಯಾರು? ಎ. ಆರ್. ಆರ್. ದಿವಾಕರ್, ಬಿ. ಡಾಕ್ಟರ್ ನಾಗನಗೌಡ, ಸಿ. ಸಿದ್ದಪ್ಪ ಕಂಬಳಿ, ಡಿ. ಫಗು ಅಳಕಟ್ಟಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.